ನಮಸ್ಕಾರ. ಆರ್ಜೆ ಸ್ಪೀಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಐತಿಹಾಸಿಕ ಸರಣಿಯಲ್ಲಿ ಜಗಜ್ಯೋತಿ ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು 12ನೇ ಶತಮಾನದ ಒಬ್ಬ ಅಪ್ರತಿಮ ಕ್ರಾಂತಿಕಾರಿಯ ರೋಚಕ ಜೀವನ, ಅವರ ಆಮೂಲಾಗ್ರ ತತ್ವಜ್ಞಾನ ಮತ್ತೆ ಇವತ್ತಿಗೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೊಳಗಾಗ್ತಿರುವ ಅವರ ಪರಂಪರೆಯನ್ನ ಬಿಡಿಸಿ ನೋಡಲಿದ್ದೇವೆ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಒಮ್ಮೆ ಯೋಚಿಸಿ, ಮಧ್ಯಕಾಲೀನ ಭಾರತದ ಒಬ್ಬ ಮುತ್ಸದ್ದಿ ತಮ್ಮ ಕಾಲಘಟ್ಟಕ್ಕಿಂತ ನೂರಾರು ವರ್ಷಗಳಷ್ಟು ಮುಂದಿದ್ದ ಪ್ರಜಾಸತ್ತಾತ್ಮಕ ಸಂಸ್ಥೆಯೊಂದನ್ನು ಸ್ಥಾಪಿಸೋಕೆ ಹೇಗೆ ಸಾಧ್ಯವಾಯಿತು? ಇದು ನಿಜಕ್ಕೂ ರೋಮಾಂಚನಕಾರಿ ಅಲ್ವಾ? ಈ ಐತಿಹಾಸಿಕ ಮಹಾನ್ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಪ್ರಮುಖ ಹಂತಗಳ ಮೂಲಕ ಸಾಗಲಿದ್ದೇವೆ. ಬಂಡಾಯಗಾರನ ಉದಯ, ರಾಜಕಾರಣಿಯ ಏರಿಕೆ, ವಿಚಾರಗಳ ಕ್ರಾಂತಿ, ವಿರೋಧ ಹಾಗೂ ದುರಂತ, ಮತ್ತು ಅಂತಿಮವಾಗಿ ಇಂದಿಗೂ ತೀವ್ರ ಚರ್ಚೆಯಲ್ಲಿರುವ ಅವರ ಪರಂಪರೆ. ಮೊದಲನೇ ವಿಭಾಗ, ಬಂಡಾಯಗಾರನ ಉದಯ. ಕ್ರಿಶ 1131ರಲ್ಲಿ ಜನಿಸಿದ ಇವರು ಕೇವಲ 8ನೇ ವಯಸ್ಸಿನಲ್ಲಿಯೇ ಅಂಧಾನುಕರಣೆಗಳನ್ನು ಧಿಕ್ಕರಿಸಿದ್ರು ಅಂದ್ರೆ ನಂಬ್ತೀರಾ? ಹೌದು. ಉಪನಯನದ ಸಮಯದಲ್ಲಿ ಜನಿವಾರವನ್ನ ಕಿತ್ತೆಸೆದು ಅಲ್ಲಿಂದ ಕೂಡಲ ಸಂಗಮದ ಮುಕ್ತ ಶಿಕ್ಷಣ ಕೇಂದ್ರಕ್ಕೆ ಹೋಗಿ ಈಶಾನ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಬರೋಬ್ಬಲಿ 10 ವರ್ಷಗಳ ಕಾಲ ಸುದೀರ್ಘ ಅಧ್ಯಯನ ನಡೆಸಿದ್ರು. ಇದು ಅವರ ಯೌವನದ ಪ್ರಮುಖ ಸಂಘರ್ಷವನ್ನ ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಅಸಮಾನತೆ ಮತ್ತೆ ಕಟ್ಟುನಿಟ್ಟಿನ ಜಾತಿ ವ್ಯವಸ್ಥೆಯ ಸಂಕೇತ ಅಂತ ಅವರು ಭಾವಿಸಿದ ಸಾಂಪ್ರದಾಯಿಕ ಜನಿವಾರವನ್ನ ಅವರು ನಿರಾಕರಿಸಿದ್ರು. ಅದರ ಬದಲು ಹುಟ್ಟಿನಿಂದಲೇ ತಮಗೆ ನೀಡಲಾಗಿದ್ದ ಸಾರ್ವತ್ರಿಕ ಸಮಾನತೆಯ ಸಂಕೇತವಾದ ಇಷ್ಟಲಿಂಗವನ್ನು ಒಪ್ಪಿಕೊಂಡು ಸಮಾಜದಲ್ಲಿದ್ದ ಹಿಂಸೆ ಮತ್ತೆ ಮೂಢನಂಬಿಕೆಗಳನ್ನು ಬೇರು ಸಹಿತ ಕಿತ್ತು ಹಾಕೋಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಈಗ 2ನೇ ವಿಭಾಗ, ರಾಜಕಾರಣಿಯ ಏರಿಕೆ. ಅವರ ಅಧಿಕಾರದ ಏರಿಕೆ ಇದೆಯಲ್ಲ, ಅದು ನಿಜಕ್ಕೂ ಸಿನಿಮೀಯವಾಗಿದೆ. ಕೇವಲ ಒಬ್ಬ ಸಾಮಾನ್ಯ ಕರ್ಣಿಕನಾಗಿ ಅಂದ್ರೆ ಗುಮಾಸ್ತನಾಗಿ ಕೆಲಸ ಶುರು ಮಾಡಿದ ಅವರು ಯಾರಿಗೂ ಓದೋಕೆ ಸಾಧ್ಯವಾಗದಿದ್ದ ರಹಸ್ಯ ತಾಮ್ರ ಶಾಸನವನ್ನ ಅನುವಾದ ಮಾಡ್ತಾರೆ. ಅದರ ಮೂಲಕ ಸಿಂಹಾಸನದ ಕೆಳಗೆ ಹೂತಿಟ್ಟಿದ್ದ ಬರೋಬ್ಬರಿ 64 ಕೋಟಿ ಚಿನ್ನದ ನಾಣ್ಯಗಳನ್ನು ರಾಜನಿಗೆ ಶೋಧಿಸಿಕೊಡ್ತಾರೆ. ಅವರ ಈ ಅಗಾಧ ಬುದ್ಧಿಮತ್ತೆ ಅವರನ್ನ ಕಲ್ಯಾಣದ ಮಹಾಮಂತ್ರಿ ಅನ್ನೋ ಅತ್ಯಂತ ಶಕ್ತಿಶಾಲಿ ಹುದ್ದೆಗೆ ಏರಿಸಿತ್ತು. ತಮ್ಮ ಈ ಪ್ರಚಂಡ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಅವರು ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು. ಇದು ಪ್ರಪಂಚದ ಮೊಟ್ಟಮೊದಲ ಆಧ್ಯಾತ್ಮಿಕ ಸಂಸತ್ತು. ಬಹುತೇಕ ಇವತ್ತಿನ ಪ್ರಜಾಸತ್ತಾತ್ಮಕ ಸಂಸತ್ತಿನ ತರಹಾನೇ ಕಾರ್ಯನಿರ್ವಹಿಸುತ್ತಿದ್ದ ಈ ವೇದಿಕೆಯಲ್ಲಿ ಎಲ್ಲಾ ಜಾತಿ ಮತ್ತು ಲಿಂಗದ ಜನರು ಸೇರಿ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ರು. ಸಾಮಾನ್ಯ ಜನರ ಆಧ್ಯಾತ್ಮಿಕ ದಾಹವನ್ನ ನೀಗಿಸೋದೇ ಇದರ ಪ್ರಮುಖ ಉದ್ದೇಶವಾಗಿತ್ತು. ಮುಂದಿನ ವಿಭಾಗ, ವಿಚಾರಗಳ ಕ್ರಾಂತಿ. ಇಲ್ಲಿನ ಅತ್ಯಂತ ರೋಚಕ ಅಂಶ ಅಡಗಿರೋದು ಅವರ ಬಹುಪ್ರಸಿದ್ಧ ಘೋಷಣೆಯಲ್ಲಿ. ಅದೇ ಕಾಯಕವೇ ಕೈಲಾಸ. ಅಂದ್ರೆ ಶ್ರದ್ಧೆಯಿಂದ ಮಾಡುವ ಯಾವುದೇ ಸಣ್ಣ ವೃತ್ತಿಯಾದರೂ ಅದು ನೇರವಾಗಿ ದೇವರಿಗೆ ತಲುಪುವ ಮಾರ್ಗ ಅಂತ ಸಾರುವ ಮೂಲಕ ಅವರು ಶ್ರಮದ ಘನತೆಯನ್ನ ಕ್ರಾಂತಿಕಾರಕ ರೀತಿಯಲ್ಲಿ ಎತ್ತಿ ಹಿಡಿದರು. ಕೆಲಸ ಚಿಕ್ಕದೋ ದೊಡ್ಡದೋ, ಶ್ರದ್ಧೆ ಮುಖ್ಯ ಅನ್ನೋದನ್ನ ಇಷ್ಟು ಸರಳವಾಗಿ ಹೇಳಿದ್ರು. ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಮೇಲ್ಜಾತಿ ಕೆಳಜಾತಿ ಅನ್ನೋ ಅಮಾನವೀಯ ಕಲ್ಪನೆಗಳನ್ನ ಅವರು ಬೇರು ಸಹಿತ ತಿರಸ್ಕರಿಸಿದ್ರು. ಬದಲಾಗಿ ತಮ್ಮ ಅನುಯಾಯಿಗಳಿಗಾಗಿ ಒಂದು ಕಟ್ಟುನಿಟ್ಟಿನ ನೈತಿಕ ಸಂಹಿತೆಯನ್ನು ರೂಪಿಸಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಈ 7 ನೈತಿಕ ನಿಯಮಗಳನ್ನ ಅಂದ್ರೆ ಸಪ್ತಸೂತ್ರಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಕರೆ ನೀಡಿದರು. ಆ ಕಾಲದಲ್ಲಿ ವಿದ್ಯೆ ಅನ್ನೋದು ಕೇವಲ ಮೇಲ್ವರ್ಗದವರ ಸೊತ್ತಾಗಿತ್ತು. ಆದರೆ ಇವರ ಈ ಅದ್ಭುತ ವಿಚಾರಗಳು ಐತಿಹಾಸಿಕವಾಗಿ ತುಳಿತಕ್ಕೊಳಗಾಗಿದ್ದ ಅನಕ್ಷರಸ್ಥರನ್ನು ತಲುಪಬೇಕಲ್ವಾ? ಅದಕ್ಕಾಗಿ ಅವರು ಗಣ್ಯರ ಭಾಷೆಯಾಗಿದ್ದ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಸಾಮಾನ್ಯರ ಭಾಷೆಯಾದ ಕನ್ನಡವನ್ನೇ ಆರಿಸಿಕೊಂಡ್ರು. ಕೂಡಲ ಸಂಗಮದೇವ ಅನ್ನೋ ಅಂಕಿತ ನಾಮದಲ್ಲಿ ವಚನಗಳು ಅನ್ನೋ ಸರಳ, ಸುಂದರ ಹಾಗೂ ಸಂಗೀತಮಯ ಕವಿತೆಗಳ ಮೂಲಕ ಅತ್ಯಂತ ಆಳವಾದ ತತ್ವಗಳನ್ನು ದೈನಂದಿನ ಜೀವನದ ಉದಾಹರಣೆಗಳೊಂದಿಗೆ ಜನಸಾಮಾನ್ಯರಿಗೆ ತಲುಪಿಸಿದ್ರು. ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಅವರ ಅನುಯಾಯಿಗಳು ಎಂಥವರು ಅಂತ ಒಮ್ಮೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಮ ಪ್ರಭುಗಳಂತಹ ಮಹಾನ್ ವಿದ್ವಾಂಸರು, ಅಕ್ಕ ಮಹಾದೇವಿಯವರಂತಹ ತಪಸ್ವಿನಿ, ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ, ಹೀಗೆ ಸಮಾಜದ ಅತ್ಯಂತ ಅಂಚಿಗೆ ತಳ್ಳಲ್ಪಟ್ಟ ವೃತ್ತಿ ಮಾಡ್ತಿದ್ದವರು, ಮಹಿಳೆಯರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಮಾನರಾಗಿ ಒಟ್ಟಿಗೆ ಕೂರ್ತಾ ಇದ್ರು. ಪ್ರಾಚೀನ ಜಾತಿ ವ್ಯವಸ್ಥೆಗೆ ಇದಕ್ಕಿಂತ ದೊಡ್ಡ ಸವಾಲು ಇನ್ನೇನಿಂದ ಹೇಳಿ. ಈಗ 4ನೇ ವಿಭಾಗ, ವಿರೋಧ ಮತ್ತು ದುರಂತ ಅಂತ್ಯ.
ಯಾವುದೇ ಒಂದು ಚಳುವಳಿ ಪ್ರಬಲರ ಅಡಿಪಾಯವನ್ನೇ ಅಲುಗಾಡಿಸುತ್ತೆ ಅಂದ್ರೆ ಅಲ್ಲಿ ಭಾರೀ ವಿರೋಧ ವ್ಯಕ್ತ ಆಗೋದು ಖಂಡಿತ. ಕಲ್ಯಾಣದಲ್ಲಿ ನಡೆದ ಆ ಮಹಾ ದುರಂತಕ್ಕೆ ಕಾರಣವಾಗಿದ್ದು ಒಂದು ಅಂತರ್ಜಾತೀಯ ವಿವಾಹ. ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಶರಣ ಸಮುದಾಯದಲ್ಲಿ ಒಂದು ಮದುವೆ ನಡೆಯುತ್ತೆ. ಒಬ್ಬ ಚಮ್ಮಾರನ ಮಗ ಶೀಲವಂದ ಮತ್ತು ಬ್ರಾಹ್ಮಣನ ಮಗಳು ಕಲಾವತಿಯ ನಡುವಿನ ಈ ವಿವಾಹ ಸಾಂಪ್ರದಾಯಿಕ ಪುರೋಹಿತರಿಗೆ ಎಂದಿಗೂ ಕ್ಷಮಿಸಲಾಗದ ಮಹಾಪರಾಧವಾಗಿತ್ತು. ಆನಂತರ ಕಲ್ಯಾಣ ಎಷ್ಟು ವೇಗವಾಗಿ ಒಂದು ಯುದ್ಧಭೂಮಿಯಾಗಿ ಬದಲಾಯಿತು ಅಂದ್ರೆ, ವಧುವರರ ತಂದೆಯರಾದ ಹರಳಯ್ಯ ಮತ್ತು ಮಧುವರಸರನ್ನ ಕಣ್ಣು ಕೀಳಿಸಿ ಆನೆಗೆ ಕಟ್ಟಿ ಎಳೆಸಿ ಅಮಾನುಷವಾಗಿ ಹತ್ಯೆ ಮಾಡಲಾಗತ್ತೆ. ಇದರಿಂದ ರೊಚ್ಚಿಗೆದ್ದ ಶರಣರು ಬಂಡಾಯವೆತ್ನು ರಾಜ ಬಿಜ್ಜಳನನ್ನೇ ಹತ್ಯೆ ಮಾಡ್ತಾರೆ. ಈ ರಕ್ತಪಾತ ಹಿಂಸಾಚಾರದಿಂದ ತೀವ್ರವಾಗಿ ನೊಂದ ಬಸವಣ್ಣನವರು ಕಲ್ಯಾಣ ತೊರೆದು ಗಡಿಪಾರಿನಲ್ಲಿಂದಾಗಲೇ ಧ್ಯಾನಸ್ಥರಾಗಿ ತಮ್ಮ ಕೊನೆಯುಸಿರೆಳೆಯುತ್ತಾರೆ. ಇನ್ನು ಕೊನೆಯ ವಿಭಾಗ ತೀವ್ರ ಚರ್ಚೆಯಲ್ಲಿರುವ ಪರಂಪರೆ. ಅವರ ಭೌತಿಕ ಜೀವನ ದುರಂತದಲ್ಲಿ ಅಂತ್ಯವಾದರೂ ಅವರ ವಿಚಾರಗಳು ಹುಟ್ಟುಹಾಕಿದ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ನಾವು ಒದಗಿಸಿರುವ ಮೂಲ ವಸ್ತುಗಳ ಆಧುನಿಕ ಕಾಮೆಂಟ್ ವಿಭಾಗಗಳನ್ನು ಒಮ್ಮೆ ತಟಸ್ಥವಾಗಿ ಗಮನಿಸಿ. ಬಸವಣ್ಣನವರ ಐತಿಹಾಸಿಕ ಅಸ್ಮಿತೆ ಯಾರಿಗೆ ಸೇರಬೇಕು ಅನ್ನೋದರ ಬಗ್ಗೆ ಇವತ್ತಿನ 21ನೇ ಶತಮಾನದ ಇಂಟರ್ನೆಟ್ನಲ್ಲಿ ಎಂಥ ತೀವ್ರ ಹಗ್ಗಜಗ್ಗಾಟ ನಡೀತಿದೆ ಅಂದ್ರೆ ನೀವೇ ದಂಗಾಗ್ತೀರಾ. ಈ ಕಮೆಂಟ್ಗಳು ಸಮಾಜದಲ್ಲಿರುವ ಆಳವಾದ ಸೈದ್ಧಾಂತಿಕ ವಿಭಜನೆಯನ್ನ ಸ್ಪಷ್ಟವಾಗಿ ತೋರಿಸ್ತವೆ. ಕೆಲವರು ಬಸವಣ್ಣನವರು ಪ್ರಾಚೀನ ಶೈವಾಗಮ ಸಂಪ್ರದಾಯಗಳ ವ್ಯಾಪ್ತಿಯಲ್ಲಿಯೇ ಕೆಲಸ ಮಾಡಿ ಹಿಂದೂ ಧರ್ಮವನ್ನ ಒಳಗಿನಿಂದಲೇ ಶುದ್ಧೀಕರಿಸಲು ಪ್ರಯತ್ನಿಸಿದ ವೈದಿಕ ಸುಧಾರಕ ಅಂತ ವಾದ ಮಾಡ್ತಾರೆ. ಆದರೆ ಮತ್ತೊಂದೆಡೆ ಅವರು ವೇದಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಸಮಾನತೆಯ ಆಧಾರದ ಮೇಲೆ ಪ್ರತ್ಯೇಕವಾದ ಲಿಂಗಾಯತ ಧರ್ಮವನ್ನೇ ಸ್ಥಾಪಿಸಿದರು ಅಂತ ಬಲವಾಗಿ ಪ್ರತಿಪಾದಿಸುವವರು ಇದ್ದಾರೆ. ಇಷ್ಟೇ ಅಲ್ಲ, ಚರ್ಚೆ ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಕೆಲವರು ಅವರನ್ನ ಕೇವಲ 12ನೇ ಶತಮಾನದ ಕರ್ನಾಟಕದ ಸಮಸ್ಯೆಗಳನ್ನು ಎದುರಿಸಿದ ಸಾಮಾಜಿಕ ಸುಧಾರಕ ಅಂತ ಕರೆದ್ರೆ, ಇನ್ನಿತರರು ಬಸವಣ್ಣನವರ ತ್ಯಾಗ ಹಾಗೂ ಯೇಸುಕ್ರಿಸ್ತನ ಪ್ರಾಯಶ್ಚಿತ್ತದ ನಡುವೆ ದೇವತಾಶಾಸ್ತ್ರೀಯ ಸಾಮ್ಯತೆಗಳನ್ನು ಹುಡುಕ್ತಾರೆ. ಅಂದ್ರೆ ಒಮ್ಮೆ ಯೋಚನೆ ಮಾಡಿ, ಅವರ ಐತಿಹಾಸಿಕ ಹೆಜ್ಜೆ ಗುರುತು ಎಷ್ಟು ವಿಸ್ತಾರವಾಗಿದೆ ಅಂದ್ರೆ, ಸಂಪೂರ್ಣವಾಗಿ ವಿಭಿನ್ನವಾಗಿರುವ ವಿಶ್ವ ದೃಷ್ಟಿಕೋನಗಳು ಕೂಡ ಅವರ ಪರಂಪರೆಯ ಮೇಲೆ ತಮ್ಮದೇ ಆದ ಸತ್ಯಗಳನ್ನು ಪ್ರತಿಷ್ಠಾಪಿಸೋಕೆ ಪ್ರಯತ್ನಿಸ್ತಾ ಇವೆ. ಈ ವಿಶ್ಲೇಷಣೆಯನ್ನು ಮುಗಿಸುವಾಗ ನಾವೆಲ್ಲರೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಿದೆ. ಒಬ್ಬ ಕ್ರಾಂತಿಕಾರಿಯ ನಿಜವಾದ ಯಶಸ್ಸಿರೋದು ಎಲ್ಲರೂ ಅವರನ್ನ ಒಪ್ಪುಕೊಳ್ಳೋದರಲ್ಲ, ಖಂಡಿತ ಇಲ್ಲ. ಬದಲಾಗಿ 900 ವರ್ಷಗಳ ನಂತರವೂ ಅವರ ವಿಚಾರಗಳ ಕಿಡಿ ಇಂದಿಗೂ ಬಿಸಿ ಬಿಸಿ ಚರ್ಚೆಗಳನ್ನು ಹುಟ್ಟುಹಾಕುವಷ್ಟು ಪ್ರಜ್ವಲಿಸ್ತಿದೆ ಎನ್ನುವುದರಲ್ಲಿದೆ ಅಲ್ವಾ? ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಕಲಿಯುತ್ತಲೇ ಇರಿ.